ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆಯ ಸೆಲೆಬ್ರೇಷನ್ ಇನ್ನೂ ಕೂಡ ಮುಗ್ದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮದುವೆ ಕ್ಷಣಗಳ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದು, ಇದನ್ನ ನೋಡ್ತಾ ಇರುವಂತಹ ಅಭಿಮಾನಿಗಳು ಕೂಡ ಖುಷಿಯನ್ನ ಪಟ್ಟಿದ್ದಾರೆ. ಇದ್ರ ಜೊತೆಗೆ ತಮ್ಮ ಪುಟ್ಟ ಅಭಿಮಾನಿಯೊಬ್ಬಳ ಆಸೆಯನ್ನ ಈಡೇರಿಸುವ ಮೂಲಕ ಫ್ಯಾನ್ಸ್ ಮನ ಗೆದ್ದಿದ್ದಾರೆ ಈ ವಿರೋಶ್ ಜೋಡಿ. ತನ್ನನ್ನ ಮದ್ವೆಗೆ ಆಹ್ವಾನಿಸಿಲ್ಲ ಅಂತ ಮುನಿಸಿಕೊಂಡಿದ್ದಂತಹ ಬಾಲಕಿಯನ್ನ ಹೈದರಾಬಾದ್ನಲ್ಲಿರುವ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಪ್ರೀತಿಯಿಂದ ಆತಿಥ್ಯವನ್ನ ಕೊಟ್ಟಿದ್ದಾರೆ. ಈ ವಿಡಿಯೋವನ್ನ ಬಾಲಕಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಫೆಬ್ರವರಿ 26ರಂದು ರಶ್ಮಿಕಾ ಮಂದಣ್ಣ ಮತ್ತೆ ವಿಜಯ್ ದೇವರಕೊಂಡ ಅದ್ಧೂರಿಯಾಗಿ ಮದ್ವೆ ಆಗಿದ್ರು. ಈ ಸಂದರ್ಭದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ಲು. ನಾನು ನಿಮ್ಮ ಅಭಿಮಾನಿ ಅಲ್ವಾ, ನನ್ನನ್ ಯಾಕೆ ಮದ್ವೆಗೆ ಕರೆದಿಲ್ಲ, ಎಲ್ಲರಿಗೂ ಲಡ್ಡು ಕೊಡ್ತಾ ಇದ್ದೀರಿ, ಅನ್ನದಾನ ಮಾಡ್ತಾ ಇದ್ದೀರಿ, ನನಗ್ ಮಾತ್ರ ಇಲ್ವಾ ಅಂತ ಮುಕ್ತವಾಗಿ ಪ್ರಶ್ನಿಸಿದ್ರು. ಸೊ ಈ ವಿಡಿಯೋನ ನೋಡಿದಂತಹ ವಿಜಯ್ ದೇವರಕೊಂಡ ನಿನ್ನನ್ನ ಮನೆಗೆ ಊಟಕ್ಕೆ ಕರೀತೀನಿ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಸೊ ಕೊಟ್ಟ ಮಾತಿನಂತೆ ಈ ದಂಪತಿ ಇತ್ತೀಚೆಗೆ ಆ ಬಾಲಕಿ ಮತ್ತೆ ಆಕೆಯ ಕುಟುಂಬವನ್ನ ಮನೆಗೆ ಕರೆದಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋದಲ್ಲಿ ವಿಜಯ್ ಆ ಪುಟ್ಟ ಬಾಲಕಿಯನ್ನ ಎತ್ಕೊಂಡು ಮುದ್ದಾಡ್ತಿದ್ರೆ, ರಶ್ಮಿಕಾ ಮಂದಣ್ಣ ಆಕೆಯ ತಟ್ಟೆಗೆ ಲಡ್ಡುಗಳನ್ನ ಬಡಿಸಿ ಪ್ರೀತಿಯಿಂದ ಮುತ್ತು ಕೊಟ್ಟಿದ್ದಾರೆ. ವಿಜಯ್ ದೇವರಕೊಂಡ ಕೂಡ ಆಕೆಗೆ ಪ್ರೀತಿಯಿಂದ ಊಟವನ್ನ ಬಡಿಸಿದ್ದಾರೆ. ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ಅಂತ ಹೇಳಿ ಬಾಲಕಿ ಕೇಳಿದಾಗ ವಿಜಯ್ ಮತ್ತೆ ರಶ್ಮಿಕಾ ನಗ್ನಗ್ತಾ ಹೌದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಭೇಟಿಯ ಬಗ್ಗೆ ಬರ್ಕೊಂಡಿರುವಂತಹ ಬಾಲಕಿಯ ಕುಟುಂಬ, ರೀಲ್ ಟು ರಿಯಲ್ ವಿಜಯ್ ದೇವರಕೊಂಡ ಮತ್ತೆ ರಶ್ಮಿಕಾ ಮಂದಣ್ಣ ಅವರನ್ನು ಅವರ ಮನೆಯಲ್ಲಿ ಭೇಟಿ ಮಾಡಿದ್ದು ಒಂದು ಅದ್ಭುತ ಅನುಭವ. ಅವರು ನಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಇಬ್ಬರು ಕೂಡ ತುಂಬಾನೇ ಸರಳ ವ್ಯಕ್ತಿತ್ವದವರು ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು, ಅಭಿಮಾನಿಗಳು ಈ ಜೋಡಿಯ ಸರಳತೆ ಮತ್ತೆ ಅಭಿಮಾನಿಯ ಮೇಲಿರುವ ಪ್ರೀತಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೃತ್ತಿ ಜೀವನದ ವಿಚಾರಕ್ಕೆ ಬಂದ್ರೆ ರಶ್ಮಿಕಾ ಮತ್ತೆ ವಿಜಯ್ ಶೀಘ್ರದಲ್ಲೇ ರಣಬಾಲಿ ಚಿತ್ರದಲ್ಲಿ ಒಂದಾಗಿ ನಟಿಸ್ತಾ ಇದ್ದಾರೆ. ಗೀತಾ ಗೋವಿಂದ ಮತ್ತೆ ಡಿಯರ್ ಕಾಮ್ರೇಡ್ ಚಿತ್ರಗಳ ಮೂಲಕ ಒಂದಾಗಿ ನಟಿಸಿದಂತಹ ಸಿನಿಮಾ ಅದಾದ ನಂತರ ಇದೀಗ ಈ ರಣಬಾಲಿ ಮೂಲಕ ಪ್ರೇಕ್ಷಕರ ಎದುರು ಬರ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ.